ಗಾಯ್ಸ್ ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ವನವೀರ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ವನವೀರ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ವನವೀರ ಮೂವಿಯಲ್ಲಿ ಸಿಮ್ರಾನ್ ಚೌಧರಿ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ಸತ್ಯ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ವನವೀರ ಮೂವಿಯ ಬಜೆಟ್ ಆಗಿರ್ಬೋದು ಮತ್ತು ಕಲೆಕ್ಷನ್ ಆಗಿರ್ಬೋದು ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗಾಗಿದೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡ್ತಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಸದ್ಯದಲ್ಲೇ ಕೂಡ OTTಗೆ ಬರೋ ಪ್ಲ್ಯಾನ್ ಇದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ವನವೀರ ಮೂವಿಯ ಸ್ಟೋರಿ ನೋಡೋದಾದರೆ ಈ ಮೂವಿಯು ಒಂದು ಹನುಮಾನ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು. ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಾಕಾದಾಗಿ ಕೂಡ ಕೊಟ್ಟಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಅಂದಾಗೆ ಈ ಹನುಮಾನ್ ಆ ವನವೀರ ಇವೆರಡಕ್ಕೂ ಇರೋ ಟ್ವಿಸ್ಟ್ ಏನಪ್ಪ ಅಂತಂದರೆ ಈ ಮೂವಿಯಲ್ಲಿ ಈ ವನವೀರ ಅನ್ನೋನು ಏನು ಮಾಡ್ತಾನೆ ಅಂತಂದರೆ ಆ ಊರಿನಲ್ಲಿ ಒಂದು ಹಲವಾರು ಜನರನ್ನು ಸೇರಿಸ್ಕೊಂಡು ಅವನು ಒಂದು ಸಂಘವನ್ನು ಕೂಡ ಕಟ್ಟಿರ್ತಾನೆ. ಆ ಸಂಘದ ಅಧ್ಯಕ್ಷನಾಗಿ ಇವನು ನೇರ್ಪಾಡಾಗ್ತಾ ಇರ್ತಾನೆ. ಆ ನೇರ್ಪಾಡಾಗ್ತಾ ಇದ್ದಾಗ ಏನಾಗುತ್ತೆ ಅಂತಾರೆ ಅಲ್ಲಿನ ಊರಿನ ಜನರೆಲ್ಲ ಏನು ಮಾಡ್ತಾರೆ, ಇವ್ನಿಗೆ ಆಗದಿದ್ದವರು ಕೂಡ ಇವ್ರು ಆಪೋಸಿಟಾಗಿ ನಿಂತ್ಕೋತಾರೆ. ಆಪೋಸಿಟಾಗಿ ನಿಂತ್ಕೊಂಡು ಏನು ಮಾಡ್ತಾರೆ, ಇವ್ನು ಮಾಡ್ತಿರೋದು ತಪ್ಪು, ಈ ಊರಿನ ಜನರನ್ನ ಈ ರೀತಿ ಯಾಮಾರಿಸ್ತಾ ಇದ್ದಾನೆ ಅಂತ ಕೂಡ ಊರಿನ ಜನರೆಲ್ಲ ಕೂಡ ಸೇರ್ಕೋತಾ ಇರ್ತಾರೆ. ಇವ್ನಿಗೆ ಏನಪ್ಪ ವನವೀರನಿಗೆ ಅಂತಂದರೆ ಹನುಮಾನ್ನ ದೊಡ್ಡ ಬತ್ತಾಗಿರ್ತಾನೆ ಅಂತಾರೆ. ಹನುಮಾನ್ ಅಂತಾರೆ ಒಂದು ಸೈನ್ಯ ಇರುತ್ತೆ, ಆ ಸೈನ್ಯದಲ್ಲಿ ಹಲವಾರು ಕಪಿಗಳಾಗಿರ್ಬೋದು ಅಲ್ಲಿ ಇರ್ತವೆ. ಏನು ಮಾಡ್ತಾನೆ ಇವನು ಹನುಮಾನ್ ಜೊತೆಗೆ ಯಾವಾಗಲೂ ಕೂಡ ಮಾತಾಡ್ತಾ ಇರ್ತವೆ. ಅವರು ಕೂಡ ಮಾತಾಡ್ತಾ ಇದ್ದಾಗ ಏನಾಗುತ್ತೆ ಅಂತಾರೆ ಇವನು ಯಾವುದೋ ಒಂದು ಅಪಾಯದಲ್ಲಿ ಸಿಗಾಕಿಸ್ಕೊಂಡಿರ್ತಾನೆ. ಅವಾಗೇನು ಮಾಡ್ತಾನೆ ಹನುಮಾನ್ ಬಂದು ಕಾಯ್ತಾನೆ ಅಂತ ನಾವು ಕೂಡ ಹೇಳ್ಬೋದು ಗೈಸ್. ಮತ್ತು ಈ ವನವೀರ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಈ ಮೂವಿಯಲ್ಲಿ ಸಾಕಾದಾಗಿಗಳು ಕೊಟ್ಟಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಮೀನಾಕ್ಷಿ ಚೌಧರಿ ಅವರು ಕೂಡ ಸಖತ್ತಾಗಿ ಆ್ಯಕ್ಟಿಂಗನ್ನು ಕೂಡ ಮಾಡಿದ್ದಾರೆ. ಮತ್ತು ಸತ್ಯ ಅವರಾಗಿರ್ಬೋದು ಮತ್ತು ಸಿಮ್ರಾನ್ ಅವರಾಗಿರ್ಬೋದು ಮೂವಿಯಲ್ಲಿ ಸಾಕಾದಾಗಿ ಕೂಡ ನಟಿಸಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಅಂದಾಗೆ ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಸಾಕಾದಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಾಕಾದಾಗಿ ಕೂಡ ಬಿಡುಗಡೆ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು 2026ರಲ್ಲಿ ಕೂಡ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು. ಗಾಯ್ಸ್ ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.